ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ಕ್ಲಾಸ್ನಲ್ಲಿ EPS ಅಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮ್. ಆನ್ 1/4/2023 ಪ್ರೀಮಿಯರ್ ಕಂಪನಿ ಹ್ಯಾಡ್ 2000 ಶೇರ್ಸ್ ಔಟ್ಸ್ಟ್ಯಾಂಡಿಂಗ್. 1/4/2023 ಪ್ರೀಮಿಯರ್ ಕಂಪನಿಯಲ್ಲಿ 2000 ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಇತ್ತು, ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಇತ್ತು. ಆನ್ 31/8/2023 ಕಂಪನಿ ಇಶ್ಯೂಡ್ 800 ಆರ್ಡಿನರಿ ಶೇರ್ಸ್ ಫಾರ್ ಕ್ಯಾಶ್. ದೆನ್ 31/8 ಆಗಸ್ಟ್ 31ನೇ ತಾರೀಕು ಮತ್ತೆ ಕಂಪನಿ 800 ಶೇರ್ಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ. 31 ಜನವರಿಯಲ್ಲಿ ಕಂಪನಿ 500 ಶೇರ್ಸನ್ನು ವಾಪಸ್ ತಗೊಳ್ತಾ ಇದ್ದಾರೆ. ನೀವೇನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಕ್ಯಾಲ್ಕುಲೇಟ್ ವೆಯ್ಟೆಡ್ ಆವರೇಜ್ ನಂಬರ್ ಆಫ್ ಶೇರ್ಸ್ ಆನ್ 31/3/2024. ಅದೇ ಕ್ವಶನ್ ನಾನು ಇಲ್ಲಿ ಬರ್ಕೊಂಡಿದ್ದೀನಿ, ಇದು ವಿಸಿಬಲ್ ಇಲ್ಲ ಅಂತಂದ್ರೆ ನೀವು ಇಲ್ಲಿ ಗಮನಿಸ್ಬೋದು. ನೀವೇನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ವೆಯ್ಟೆಡ್ ಆವರೇಜ್ ನಂಬರ್ ಆಫ್ ಶೇರ್ಸನ್ನು ಫೈಂಡ್ ಔಟ್ ಮಾಡಿದ್ರೆ ಆಯಿತು. ಯೂಶಲಿ EPSಗೆ ಫಾರ್ಮುಲಾ ಏನು ಅಂತಂದರೆ, ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಫಾರ್ಮುಲಾ ಏನು ಅಂತಂದರೆ ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ವೆಯ್ಟೆಡ್ ಆವರೇಜ್ ನಂಬರ್ ಆಫ್ ಶೇರ್ಸ್. ಸೊ ಇದು 3 ಮಾರ್ಕ್ಸಿಗೆ ಕೇಳಿರುವಂಥ ಪ್ರಾಬ್ಲಮು. ಸೊ ಸಿಂಪಲ್ ಆಗಿ ನಿಮಗೆ EPS ಫೈಂಡ್ ಔಟ್ ಮಾಡಲಿಕ್ಕೆ ಕೊಡಲಿಲ್ಲ, ಇನ್ಸ್ಟೆಡ್ ಆಫ್ ದಟ್ ವೆಯ್ಟೆಡ್ ಆವರೇಜ್ ನಂಬರ್ ಆಫ್ ಶೇರ್ಸನ್ನು ಫೈಂಡ್ ಔಟ್ ಮಾಡಿ ಕೊಟ್ಟಿದ್ದಾರೆ. ವೆಯ್ಟೆಡ್ ಆವರೇಜ್ ನಂಬರ್ ಆಫ್ ಶೇರ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಫಸ್ಟು ನೋಡಿ, ಸೀರಿಯಲ್ ನಂಬರ್ 1 ನಾನು ಹೆಡ್ಡಿಂಗ್ ಹಾಕ್ಕೊಂಡಿದ್ದೀನಿ, ಕ್ಯಾಲ್ಕುಲೇಷನ್ ಆಫ್ ವೆಯ್ಟೆಡ್ ಆವರೇಜ್ ನಂಬರ್ ಆಫ್ ಶೇರ್ಸ್. ಸೀರಿಯಲ್ ನಂಬರ್ 1, ಡೇಟ್ ಯಾವ ಡೇಟ್ ಕೊಟ್ಟಿದ್ದಾರೆ, 1/4/2023. 2, ನೆಕ್ಸ್ಟ್ ಯಾವ ಡೇಟ್ ಕೊಟ್ಟಿದ್ದಾರೆ ಆ ಡೇಟ್ ಬರ್ಕೊಳ್ಬೇಕು. ನೆಕ್ಸ್ಟ್ ಕೊಟ್ಟಿರೋಂಥ ಡೇಟ್ 31/8/2023. ಏನಿದೆ, ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಇದೆ. ನಾನಿಲ್ಲಿ ಪರ್ಟಿಕ್ಯುಲರ್ಸ್ನಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅಂತ ಬರ್ಕೊಳ್ತಾ ಇದ್ದೀನಿ. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು ಶೇರ್ಸ್ ಇದೆ, 2000 ಶೇರ್ಸ್ ಇದೆ. ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ, 2000 ಇಂಟು ಇಲ್ಲಿ ಎಷ್ಟು ಮಂತ್ ಸಿಗುತ್ತೆ ಅಷ್ಟು ಮಂತನ್ನು ಬರ್ಕೊಂಡ್ರಾಯಿತು. 4ನೇ ತಿಂಗಳಿಂದ 4, 5, 6, 7, 8 ಟೋಟಲ್ ಆಗಿ 5 ಮಂತ್ ಸಿಗುತ್ತೆ. 2000 ಇಂಟು 5/12, 4ನೇ ತಿಂಗಳಿಂದ 8ನೇ ತಿಂಗಳು ತನಕ. ಸಪೋಸ್ ಇಲ್ಲಿ 1/8 ಇದ್ದರೆ ನಾವು 8ನೇ ತಿಂಗಳನ್ನು ಬಿಡಬೇಕು. 31/8 ಇರೋದ್ರಿಂದ ಆ ತಿಂಗಳನ್ನು ಸೇರಿಸಿ ತಗೊಳ್ಬೇಕು. 4, 5, 6, 7, 8 ಟೋಟಲ್ ಆಗಿ 5 ತಿಂಗಳು ಸಿಗುತ್ತೆ. ಸೊ ಸಿಂಪ್ಲಿಫೈ ಮಾಡಿದಾಗ 2000 ಇಂಟು 5/12. So the answer is 833.33 ಆನ್ಸರ್ ಬರುತ್ತೆ. ಸೊ ಅಲ್ಲಿಗೆ ಫಸ್ಟ್ ಡೇಟಿಂದು ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ನೆಕ್ಸ್ಟು ಸೀರಿಯಲ್ ನಂಬರ್ 2, ನೆಕ್ಸ್ಟ್ ಏನಾಗ್ತಾ ಇದೆ, ಆನ್ 31/8/2023. ನೆಕ್ಸ್ಟ್ ಈ ಡೇಟಿಂದ ನೆಕ್ಸ್ಟ್ ಯಾವ ಡೇಟ್ ಕೊಟ್ಟಿದ್ದಾರೆ, ಆನ್ 31 ಜನವರಿ ಕೊಟ್ಟಿದ್ದಾರೆ. 31 ಜನವರಿಯಿಂದ ಬರ್ಕೊಳ್ತಾ ಇದ್ದೀನಿ, 31 ಜನವರಿ 2024. 31/8 ಏನಾಗ್ತಾ ಇದೆ, ಕಂಪನಿ ಇಶ್ಯೂಡ್ 800 ಆರ್ಡಿನರಿ ಶೇರ್ಸ್ ಫಾರ್ ಕ್ಯಾಶ್. ನಾವಿಲ್ಲಿ ಏನು ಬರೀಬೇಕು ಅಂತಂದರೆ, ಇಶ್ಯೂ ಆಫ್ ಶೇರ್ಸ್ ಅಂತ ಬರ್ಕೊಂಡು ಎಷ್ಟು ಶೇರ್ಸನ್ನು ಇಶ್ಯೂ ಮಾಡ್ತಿದ್ದಾರೆ, 800 ಶೇರ್ಸನ್ನು ಇಶ್ಯೂ ಮಾಡ್ತಿದ್ದಾರೆ. ಫಸ್ಟು ಎಕ್ಸಿಸ್ಟಿಂಗ್ ಶೇರ್ಸ್ ಬರೀಬೇಕು. ಎಕ್ಸಿಸ್ಟಿಂಗ್ ಎಷ್ಟು ಶೇರ್ಸ್ ಇದೆ, 2000 ಎಕ್ಸಿಸ್ಟಿಂಗ್ ಶೇರ್ಸ್ ಇದೆ. ಪ್ಲಸ್ ಈಗ ಇಶ್ಯೂ ಮಾಡಿರುವಂಥದ್ದು ಎಷ್ಟು, ಈಗ ಇಶ್ಯೂ ಮಾಡಿರುವಂಥದ್ದು 800. 2000 + 800 ದಟ್ ಈಸ್ 2800 ಆಗುತ್ತೆ. ಸೊ 2800 ಶೇರ್ಸ್ಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು, 2800 ಇಂಟು ಮಂತ್ ಕ್ಯಾಲ್ಕುಲೇಷನ್ ಮಾಡಬೇಕು. 31/8 ಅಂತಂದರೆ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಯಾವ ದಿನವೂ ಸಿಕ್ಕಲ್ಲ. ನೆಕ್ಸ್ಟ್ ಮುಂದಿನ ತಿಂಗಳಿಂದ ಲೆಕ್ಕ ಹಾಕಬೇಕು. 9ನೇ ತಿಂಗಳಿಂದ 9, 10, 11, 12, ನೆಕ್ಸ್ಟ್ 1 ಒಟ್ಟು 5 ತಿಂಗಳು ಸಿಗುತ್ತೆ. 2800 ಇಂಟು 5/12. ಆಗಸ್ಟ್ ಸೆಪ್ಟೆಂಬರಿಂದ ಲೆಕ್ಕ ಹಾಕಬೇಕು. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಟೋಟಲ್ ಆಗಿ 5 ತಿಂಗಳು ಸಿಗುತ್ತೆ. ಸೊ 2800 ಇಂಟು 5/12 ಆನ್ಸರ್ ಈಸ್ 1167. 2800 ಇಂಟು 5/12 ಆನ್ಸರ್ 1166.66. ಒಂದು ರೌಂಡ್ ಆಫ್ ಮಾಡಿ ನಾನು 1167 ಬರ್ಕೊಂಡಿದ್ದೀನಿ. ಸೊ ಅಲ್ಲಿಗೆ ಸೆಕೆಂಡ್ ಡೇಟಿನ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ನೆಕ್ಸ್ಟ್ ಲಾಸ್ಟ್ ಯಾವ ಡೇಟ್ ಕೊಟ್ಟಿದ್ದಾರೆ, ಆನ್ 31 ಜನವರಿ 2024. 31 Jan 2024 ಟು ಕ್ಲೋಸಿಂಗ್ ಡೇಟ್ ಬರ್ಕೊಳ್ಬೇಕು. ಕ್ಲೋಸಿಂಗ್ ಡೇಟ್ ಯಾವುದು ನೋಡಿ, ಇಲ್ಲಿ ಓಪನಿಂಗ್ ಡೇಟ್ ಯಾವ್ದು ಕೊಟ್ಟಿದ್ದಾರೆ ನೋಡಬೇಕು. ಓಪನಿಂಗ್ ಡೇಟ್ ಏಪ್ರಿಲಲ್ಲಿ ಕೊಟ್ಟಿದ್ರೆ ಕ್ಲೋಸ್ ಆಗೋದು ಮಾರ್ಚಲ್ಲಿ. ಓಪನಿಂಗ್ ಡೇಟ್ 1 ಜಾನ್ವರಿ ಕೊಟ್ಟಿದ್ರೆ ಕ್ಲೋಸ್ ಆಗೋದು ಡಿಸೆಂಬರಲ್ಲಿ ಕ್ಲೋಸ್ ಆಗುತ್ತೆ. ಈಗ 1/4 ಕೊಟ್ಟಿರೋದ್ರಿಂದ ಕ್ಲೋಸಿಂಗ್ ಡೇಟ್ ಯಾವುದು ಅಂತಂದರೆ 31 ಮಾರ್ಚ್ 2024. ಏನಾಗ್ತಾ ಇದೆ, ಕಂಪನಿ ಬ್ರಾಟ್ ಬ್ಯಾಕ್ 500 ಶೇರ್ಸ್. ಬ್ರಾಟ್ ಬ್ಯಾಕ್ ಮೀನ್ಸ್ ಬೈ ಬ್ಯಾಕ್ ಆಫ್ ಶೇರ್ಸ್. ಎಷ್ಟು ಶೇರ್ಸನ್ನು ಬೈಬ್ಯಾಕ್ ಮಾಡ್ತಿದ್ದಾರೆ, 500 ಶೇರ್ಸನ್ನು ಬೈಬ್ಯಾಕ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಇರೋವಂಥ ಶೇರ್ಸು 2800.
ಬೈ ಬ್ಯಾಕ್ ಅಂತ ಕೊಟ್ಟಾಗ ಮೈನಸ್ ಮಾಡಿ ಬರ್ಕೊಳ್ಬೇಕು. ಇಶ್ಯೂ ಆದಾಗ ಪ್ಲಸ್, ಬೈ ಬ್ಯಾಕ್ ಆದಾಗ ಮೈನಸ್. ಬೈ ಬ್ಯಾಕನ್ನು ಪರ್ಸೆಂಟೇಜಲ್ಲಿ ಬೇಕಾದರೂ ಕೊಡ್ಬೋದು. 10% ಅಂತ ಕೊಟ್ಟರೆ 2800 ಇಂಟು 10%. 2800 ಇಂಟು 10% ಮಾಡಿದಾಗ 280 ಆಗುತ್ತೆ. ಪರ್ಸೆಂಟೇಜ್ ಬೇಕಾದರೂ ಕೊಡ್ಬೋದು, ನಂಬರ್ ಆಫ್ ಶೇರ್ಸ್ ಬೇಕಾದರೂ ಕೊಡ್ಬೋದು. ಈಗ ನಂಬರ್ ಆಫ್ ಶೇರ್ಸ್ ಕೊಟ್ಟಿದ್ದಾರೆ, 500 ಶೇರ್ಸನ್ನು ಬೈ ಬ್ಯಾಕ್ ಮಾಡ್ತಾ ಇದ್ದಾರೆ. ಲೆಸ್ ಮಾಡಿದಾಗ 2800 ಮೈನಸ್ 500 ಮಾಡಿದಾಗ ಬರೋವಂಥ ಆನ್ಸರ್ 2300. ಸೊ ಕ್ಯಾಲ್ಕುಲೇಷನ್ ಹೇಗೆ? 2300 ಇಂಟು ಮಂತ್ ಎಷ್ಟು ತಿಂಗಳು ಸಿಗುತ್ತೆ? ಜನವರಿ ಲೆಕ್ಕಕ್ಕೆ ತಗೊಳ್ಳೋಕ್ಕಿಲ್ಲ, ಫೆಬ್ರವರಿ ಮತ್ತು ಮಾರ್ಚ್ 2 ಮಂತ್ಸ್ ಮಾತ್ರ, 2 ತಿಂಗಳು ಮಾತ್ರ. ಸೊ 2300 ಇಂಟು 2 ಡಿವೈಡೆಡ್ ಬೈ 12. 2300 ಇಂಟು 2 ಡಿವೈಡೆಡ್ ಬೈ 12. The answer is 383.33. 2300 into 2 divided by 12. Answer is 383.33. So ಇಷ್ಟನ್ನು ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರೇ ವೆಯ್ಟೆಡ್ ಆ್ಯಾವ್ರೇಜ್ ನಂಬರ್ ಆಫ್ ಶೇರ್ಸ್. 833 ಪ್ಲಸ್ 1167 ಪ್ಲಸ್ 383.33. ಸೊ ದ ಫೈನಲ್ ಆನ್ಸರ್ ಈಸ್ 2383.33 ಬರುತ್ತೆ. ಯಾವತ್ತು ಕಂಪ್ನಿಯಲ್ಲಿ ನಿಮಗೆ ನಂಬರ್ ಆಫ್ ಶೇರ್ಸನ್ನು ಫ್ರ್ಯಾಕ್ಷನ್ ಬರೀಲಿಕ್ಕಿಲ್ಲ. 2383.3 ಬರುತ್ತೆ. 0.5 ಅಥವಾ 0.5ಗಿಂತ ಜಾಸ್ತಿ ಬಂದರೆ 1 ಡಿಜಿಟ್ ಸೇರಿಸಿ ಬರೀರಿ. ಈಗ 0.3 ಬಂದಿರೋದ್ರಿಂದ ನಾನು ಇದೇ ಫೈನಲ್ ಆನ್ಸರ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. 2833 ಶೇರ್ಸ್. ಸೊ ಇಲ್ಲಿಗೆ ಪ್ರಾಬ್ಲಮ್ ಮುಗೀತು ನೋಡಿ. 3 ಮಾರ್ಕ್ಸ್ ಪ್ರಾಬ್ಲಮ್ ನೀವು ಈ ಥರದಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಸೊ ಸೇಮ್ ಅದೇ ಕ್ವಶನ್ ಪೇಪರಲ್ಲೇ ಇನ್ನೂ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. 5th ಒಂದು ಪ್ರಾಬ್ಲಮ್ ನೀವು ಗಮನಿಸ್ಬೋದು. ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ನೋಡಿ. 4th ಒಂದು ಪ್ರಾಬ್ಲಮ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್, ಸೇಮ್ ಇದೇ ಥರದ ಪ್ರಾಬ್ಲಮ್ ಮಾಡಿಸಿದ್ದೀನಿ, ನೀವು ವಿಡಿಯೋದಲ್ಲಿ ಗಮನಿಸ್ಬೋದು. 5th ಒಂದು ಪ್ರಾಬ್ಲಮ್ ಈಗ ಮಾಡಿಸ್ತಾ ಇರೋವಂಥದ್ದು. ಓ ಲಿಮಿಟೆಡ್ ಹ್ಯಾಡ್ 1,50,000 ಶೇರ್ಸ್ ಇನ್ ಕಾಮನ್ ಸ್ಟಾಕ್. ನೋಡಿ, ಇಲ್ಲಿ ನಾವು ಶೇರ್ಸನ್ನು ಇಶ್ಯೂ ಮಾಡಬೇಕಾದ್ರೆ ಆರ್ಡಿನರಿ ಶೇರ್ಸ್ ಅಂತಂದ್ರೂ ಒಂದೇ, ಈಕ್ವಿಟಿ ಶೇರ್ಸ್ ಅಂದರೂ ಒಂದೇ, ಕಾಮನ್ ಸ್ಟಾಕ್ ಅಂದರೂ ಒಂದೇ. ನೆನ್ಪಿಟ್ಕೊಳ್ಬೇಕು ನೀವು. ಆರ್ಡಿನರಿ ಶೇರ್ಸ್, ಈಕ್ವಿಟಿ ಶೇರ್ಸ್, ಕಾಮನ್ ಸ್ಟಾಕ್. ಪ್ರಿಫರೆನ್ಸ್ ಶೇರ್ಸನ್ನು ಇಶ್ಯೂ ಮಾಡಿದರೆ ನೀವು ಇಲ್ಲಿ ಬರೀಲಿಕ್ಕಿಲ್ಲ. ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿದರೆ ಮಾತ್ರ. ಈಕ್ವಿಟಿ ಶೇರ್ಸ್ ಅಂತ ಕೊಡೋ ಬದಲು ಆರ್ಡಿನರಿ ಶೇರ್ಸ್ ಅಂತಲೂ ಕೊಡ್ಬೋದು, ಕಾಮನ್ ಸ್ಟಾಕ್ ಅಂತಲೂ ಕೊಡ್ಬೋದು. ನೋಡಿ, ಕ್ಯಾಲ್ಕುಲೇಟ್ ಬೇಸಿಕ್ EPS ಅಂತ ಕೊಟ್ಟಿದ್ದಾರೆ. EPSಗೆ ಫಾರ್ಮುಲಾ ಏನು? EPS ಈಕ್ವಲ್ಸ್ ಅಮೌಂಟ್ ಅವೈಲೇಬಲ್ ಟು equity shareholders divided by number of weighted average number of equity shares. Weighted average number of equity shares. ಫಸ್ಟ್ ನಾನಿಲ್ಲಿ ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಹೇಳಿದ್ದೀನಿ. ಪ್ರಾಫಿಟ್ಟಿಂದ 3 ಲೆಸ್ ಮಾಡಿ ಬರೀಬೇಕು. ಯಾವ್ದು ಲೆಸ್ ಮಾಡಬೇಕು ಅಂತಂದರೆ, ಟ್ಯಾಕ್ಸನ್ನು ಲೆಸ್ ಮಾಡಬೇಕು, ಎಕ್ಸ್ಟ್ರಾರ್ಡಿನರಿ ಲಾಸನ್ನು ಲೆಸ್ ಮಾಡಬೇಕು, ಪ್ರಿಫರೆನ್ಸ್ ಡಿವಿಡೆಂಡನ್ನು ಲೆಸ್ ಮಾಡಬೇಕು. ನೀವು ಎಕ್ಸಾಮ್ನಲ್ಲಿ ಶಾರ್ಟ್ ಫಾರ್ಮ್ ಬರೀಲಿಕ್ಕಿಲ್ಲ. ಟ್ಯಾಕ್ಸ್, ಎಕ್ಸ್ಟ್ರಾರ್ಡಿನರಿ ಲಾಸ್, ಪ್ರಿಫರೆನ್ಸ್ ಡಿವಿಡೆಂಡ್ 3 ಲೆಸ್ ಮಾಡಬೇಕು. ಕ್ವಶನಲ್ಲಿ ಕೊಟ್ಟಿದ್ದಾರೆ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ₹4 lakh. ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ? 4 lakh ಕೊಟ್ಟಿದ್ದಾರೆ. ಕ್ವಶನಲ್ಲಿ ಎಲ್ಲೂ ಕೂಡ ಟ್ಯಾಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಟ್ಯಾಕ್ಸ್ ನಿಲ್. ಎಕ್ಸ್ಟ್ರಾರ್ಡಿನರಿ ಲಾಸ್ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡಲಿಲ್ಲ. ಎಕ್ಸ್ಟ್ರಾರ್ಡಿನರಿ ಲಾಸ್ ನಿಲ್. ಪ್ರಿಫರೆನ್ಸ್ ಶೇರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಹೊರತು ಪ್ರಿಫರೆನ್ಸ್ ಡಿವಿಡೆಂಡ್ ಬಗ್ಗೆ ಎಲ್ಲೂ ಇನ್ಫಾರ್ಮೇಷನ್ ಕೊಡಲಿಲ್ಲ. ಕಂಪನಿಯಲ್ಲಿ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10,000 10,000 ಶೇರ್ಸ್ ಇದೆ. ಸೊ ಡಿವಿಡೆಂಡ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ ಪರ್ಸೆಂಟೇಜ್ ಕೊಟ್ಟಿರಬೇಕು. ನೋಡಿ, ಈ ಪ್ರಾಬ್ಲಮ್ನಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ, ಬಟ್ ಪರ್ಸೆಂಟೇಜ್ ಕೊಡಲಿಲ್ಲ. ಸೊ ಹಾಗಾಗಿ ಪ್ರಿಫರೆನ್ಸ್ ಡಿವಿಡೆಂಡ್ ನಿಲ್. ಸೊ ಟೋಟಲ್ ಆಗಿ ಬರುವಂಥ ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಅಂತಂದರೆ 4 lakh ಶೇರ್ಸ್ ಬರುತ್ತೆ. ಸಾರಿ, 4 lakh rupees ಆಗುತ್ತೆ. ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ 4 lakh. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡ್ಕೊಳ್ಬೇಕು? ವೆಯ್ಟೆಡ್ ಆವ್ರೇಜ್ ನಂಬರ್ ಆಫ್ ಶೇರ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಹೇಗೆ ಫೈಂಡ್ ಔಟ್ ಮಾಡೋದು? ಇದೇ ಥರನೇ ಕಾಲಮ್ ಹಾಕಿನೇ ಫೈಂಡ್ ಔಟ್ ಮಾಡಬೇಕು. ಸೊ ಅದನ್ನು ಹೇಗೆ ಮಾಡಬೇಕು ಅಂತ ನೋಡೋಣ. ಈಗ ನಾನು ಇಲ್ಲಿ ಹೆಡ್ಡಿಂಗ್ ಹಾಕೊಂಡಿದ್ದೀನಿ, ಕ್ಯಾಲ್ಕುಲೇಷನ್ ಆಫ್ ವೆಯ್ಟೆಡ್ ಆವ್ರೇಜ್ ನಂಬರ್ ಆಫ್ ಶೇರ್ಸ್. ವೆಯ್ಟೆಡ್ ಆವ್ರೇಜ್ ನಂಬರ್ ಆಫ್ ಶೇರ್ಸ್ ಅಂತ ಹೆಡ್ಡಿಂಗ್ ಹಾಕೊಂಡಿದ್ದೀನಿ. ಕ್ವಶನಲ್ಲಿ ನೋಡಿ, ಓ ಲಿಮಿಟೆಡ್ನಲ್ಲಿ 1,50,000 ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಇದೆ, ಓಪನಿಂಗ್ ಬ್ಯಾಲೆನ್ಸ್ ಇದೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ಡೇಟ್ ಏನು ಕೊಟ್ಟಿದ್ದಾರೆ? 1/4/2023. ಸೀರಿಯಲ್ ನಂಬರಲ್ಲಿ 1 ಅಂತ ಬರ್ಕೊಂಡು ಡೇಟಲ್ಲಿ 1/4/2023 ಅಂತ ಬರ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಡೇಟ್ ಯಾವ್ದು ಕೊಟ್ಟಿದ್ದಾರೆ? 1/9/2023 ಕೊಟ್ಟಿದ್ದಾರೆ. 1/9/2023 ಬರ್ಕೊಳ್ತಾ ಇದ್ದೀನಿ. ಸೊ ಪರ್ಟಿಕ್ಯುಲರ್ಸ್ನಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅಂತ ಬರ್ಕೊಳ್ತಿದ್ದೀನಿ. ಓಪನಿಂಗ್ ಬ್ಯಾಲೆನ್ಸ್
ಕಂಪ್ನಿಲಿರುವಂಥ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಎಷ್ಟು? 1,50,000 ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಇದೆ. ಕ್ಯಾಲ್ಕುಲೇಷನ್ ಹೇಗೆ ಮಾಡಬೇಕು? 1,50,000 ಇಂಟು ಮಂತ್ ಕ್ಯಾಲ್ಕುಲೇಷನ್. ಮಂತ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? 4 ಇಂದ 9 ತನಕ ಕೌಂಟ್ ಮಾಡಬೇಕು. 4, 5, 6, 7, 8, 9ನೇ ತಿಂಗಳು ಲೆಕ್ಕಕ್ಕೆ ತಗೊಳ್ಳೋಕ್ಕಿಲ್ಲ, ಏನಕ್ಕೆಂದರೆ 1 ಇರೋದು. ಸೊ 5/12. ಹೇಗೆ 5 ಮಂತ್ಸ್ ಬಂತು? 4ನೇ ತಿಂಗಳು, 5ನೇ ತಿಂಗಳು, 6ನೇ ತಿಂಗಳು, 7ನೇ ತಿಂಗಳು, 8ನೇ ತಿಂಗಳು. ಸೆಪ್ಟೆಂಬರ್ 1 ಅಂದರೆ ಸೆಪ್ಟೆಂಬರಲ್ಲಿ 1 ದಿನವೂ ಸಿಕ್ಕಲ್ಲ ನಿಮಗೆ. ಸೊ ಹಾಗಾಗಿ ಸೆಪ್ಟೆಂಬರ್ ತಿಂಗಳನ್ನು ಬಿಡಬೇಕು. 1,50,000 ಇಂಟು 5/12. ಆನ್ಸರ್ ಈಸ್ 62,500. ನೆಕ್ಸ್ಟ್ ಸೀರಿಯಲ್ ನಂಬರ್ 2. ಈ ಡೇಟ್ ಬರ್ಕೊಳ್ಳೋದು 1/9/23 ಇಂದ ನೆಕ್ಸ್ಟ್ ಯಾವ ಡೇಟ್ ಕೊಟ್ಟಿದ್ದಾರೆ? 1/9/23 ಇಂದ ನೆಕ್ಸ್ಟ್ ಯಾವುದೂ ಡೇಟ್ ಕೊಡಲಿಲ್ಲ ಅಂತಂದರೆ ನಾವೇನು ಮಾಡಬೇಕು ಅಂತಂದರೆ ಕ್ಲೋಸಿಂಗ್ ಡೇಟ್ ಬರ್ಕೊಳ್ಬೇಕು. ಕ್ಲೋಸ್ ಆಗೋದು ಯಾವಾಗ? 31st ಮಾರ್ಚ್ಗೆ ಕ್ಲೋಸ್ ಆಗುತ್ತೆ ನೆಕ್ಸ್ಟ್ ಇಯರಲ್ಲಿ. ಸೊ ಕ್ಲೋಸಿಂಗ್ ಡೇಟ್ ಬರ್ಕೊಳ್ಬೇಕಾದ್ರೆ ಓಪನಿಂಗ್ ಡೇಟ್ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಏನಾದರೂ 1/1 ಇದ್ದರೆ ಡಿಸೆಂಬರ್ ಬರ್ಕೊಳ್ಬೇಕು, 1/4 ಇದ್ದರೆ ನೀವು ಮಾರ್ಚ್ ಬರ್ಕೊಳ್ಬೇಕು. ಸೊ ಏನಾಗ್ತಾ ಇದೆ? 1/9ಗೆ ಮತ್ತೆ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ನಾವಿಲ್ಲಿ ಪರ್ಟಿಕ್ಯುಲರ್ಸ್ನಲ್ಲಿ ಇಶ್ಯೂ ಆಫ್ ಶೇರ್ಸ್ ಅಂತ ಬರ್ಕೊಳ್ಬೇಕು. ಎಷ್ಟು ಶೇರ್ಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ? 50,000 ಶೇರ್ಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಕ್ಯಾಲ್ಕುಲೇಷನ್ ಹೇಗೆ ಅಂತಂದರೆ ಇಶ್ಯೂ ಆಫ್ ಶೇರ್ಸ್ 50,000 ಬರ್ಕೊಳ್ಳೋದಕ್ಕಿಂತ ಮುಂಚೆ ಎಕ್ಸಿಸ್ಟಿಂಗ್ ಶೇರ್ಸ್ ಬರ್ಕೊಳ್ಬೇಕು. ಎಕ್ಸಿಸ್ಟಿಂಗ್ 1,50,000 ಇತ್ತು, ಪ್ಲಸ್ ಈಗ 50,000 ಶೇರ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ. ಟೋಟಲಾಗಿ ಎಷ್ಟು ಶೇರ್ಸ್ ಆಯಿತು? 2,00,000 ಶೇರ್ಸ್ ಆಯಿತು. ಹೇಗೆ ಬಂತು? ಹಳೇದು 1,50,000, ಈಗ ಇಶ್ಯೂ ಮಾಡಿದ್ದು 50,000, 2,00,000 ಶೇರ್ಸ್ ಆಯಿತು. ಕ್ಯಾಲ್ಕುಲೇಷನ್ ಹೇಗೆ ಅಂತಂದರೆ 2,00,000 ಇಂಟು ಇಲ್ಲಿ ಬಂದಿರುವಂಥ ಮಂತ್ ನೋಡಿ. ಮಂತ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? 9 ಇಂದ ನೆಕ್ಸ್ಟ್ ಇಯರ್ ಮಾರ್ಚ್ ತನಕ 9, 10, 11, 12, 1, 2, 3 ಟೋಟಲ್ ಆಗಿ 7 ತಿಂಗಳು ಸಿಗುತ್ತೆ. 7/12. 9 ಇಂದ 3 ತನಕ ಕೌಂಟ್ ಮಾಡಬೇಕು. 9ನೇ ತಿಂಗಳು, 10, 11, 12, 1, 2, 3 ಟೋಟಲ್ ಆಗಿ 7 ತಿಂಗಳು ಸಿಗುತ್ತೆ. ಸೊ 2,00,000 ಇಂಟು 7/12 ಮಾಡಿದಾಗ ಬರುವಂಥ ಆನ್ಸರ್ 1,16,666.6 ಬರುತ್ತೆ. 667 ಮಾಡ್ಕೊಳ್ತಾ ಇದ್ದೀನಿ, ನಾನು ರೌಂಡ್ ಆಫ್ ಮಾಡ್ಕೊಳ್ತಿದ್ದೀನಿ. ಸೊ ಫೈನಲ್ ಆನ್ಸರ್ ಎಷ್ಟು ಅಂತಂದರೆ ವೆಯ್ಟೆಡ್ ಆವ್ರೇಜ್ ನಂಬರ್ ಆಫ್ ಶೇರ್ಸ್ ಈಸ್ ಈಕ್ವಲ್ ಟು 62,500 ಪ್ಲಸ್ 1,16,667. ಅಲ್ಲಿಗೆ ಎಷ್ಟಾಗುತ್ತೆ ಅಂತಂದರೆ 1,79,167 ಶೇರ್ಸ್ ಆಗುತ್ತೆ. ಸೊ EPS ಫೈಂಡ್ ಔಟ್ ಮಾಡೋದು ಹೇಗೆ? ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ವೆಯ್ಟೆಡ್ ಆವ್ರೇಜ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಏನು ಆನ್ಸರ್ ಬಂದಿದೆ? EPS ಈಕ್ವಲ್ಸ್ ಬಂದಿರೋಂಥ ಆನ್ಸರ್ ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ 4,00,000 divided by weighted average number of equity shares 1,79,167. ಡಿವೈಡ್ ಮಾಡಿದ್ರೆ ಬರುವಂಥ ಆನ್ಸರ್ EPS 4,00,000 divided by 1,79,167. So the final answer is 2.23 per share. ಸೊ ಈ ಥರದಲ್ಲಿ ನೀವು EPS ಪ್ರಾಬ್ಲಮನ್ನು ಮಾಡಬೇಕಾಗತ್ತೆ. ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮ್. ಈ ಸರಿ ಎಕ್ಸಾಮ್ನಲ್ಲಿ ನಿಮಗೆ ಇದೇ ಥರದ್ದೇ ಪ್ರಾಬ್ಲಮ್ ಕೇಳಬಹುದು. ಸೊ ಈ ಥರದ ಪ್ರಾಬ್ಲಮನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.